ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ವಾಲ್ ಸ್ಟ್ರೀಟ್ನಿಂದ ದಲಾಲ್ ಸ್ಟ್ರೀಟ್ ತನಕ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಕಳೆದ ಶುಕ್ರವಾರದಿಂದ ಅಲ್ಲೋಲ ಕಲ್ಲೋಲವಾಗಿದೆ. BSE ಸೆನ್ಸೆಕ್ಸ್ ಸೋಮವಾರ ಅಂದರೆ ಇವತ್ತು 2226 ಅಂಕ ಕಳೆದುಕೊಂಡು 73177ಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿದೆ. ಮತ್ತೊಂದು ಕಡೆ NSE ಸೂಚ್ಯಂಕ ನಿಫ್ಟಿ 742 ಅಂಕ ಕಳೆದುಕೊಂಡು 22161ಕ್ಕೆ ಸ್ಥಿರವಾಗಿದೆ. ಮಾರುಕಟ್ಟೆಯಲ್ಲಿ ಸೂಚ್ಯಂಕಗಳು ತೀವ್ರ ಕುಸಿತಕ್ಕೀಡಾಗಿರುವ ಈ ಸಂದರ್ಭದಲ್ಲಿ ಯಾವ ಬಗೆಯ ಷೇರುಗಳನ್ನು ಖರೀದಿಸಬಹುದು ಎಂಬುದಕ್ಕೆ ತಜ್ಞರು ನೀಡಿರುವ ಸಲಹೆಗಳ ಬಗ್ಗೆ ನೋಡೋಣ. ಇದು ಮಾರುಕಟ್ಟೆಯ ಟೆಕ್ನಿಕಲ್ ಅನಾಲಿಸ್ಟ್ಗಳು ನೀಡಿರುವ ಸಲಹೆ ಆಗಿದೆಯೇ ಹೊರತು ನಾವು ನಿಮಗೆ ನೀಡ್ತಾ ಇರುವಂತಹ ಶಿಫಾರಸು ಅಲ್ಲ. ಹೂಡಿಕೆದಾರರು ಸ್ವತಃ ತಮ್ಮ ವಿವೇಚನೆಯ ಅನುಸಾರ ಹೂಡಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ನೋಡಿ, ತಜ್ಞರು ಮತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಮೊದಲನೇದಾಗಿ ನುವಾಮಾ ವೆಲ್ತ್ನ ಟೆಕ್ನಿಕಲ್ ಅನಾಲಿಸ್ಟ್ ಆಗಿರುವ ಆಕಾಶ್ ಹೆಂಡೋಚಾ ಅವರು ಏನು ಹೇಳ್ತಾರೆ, ಏಷ್ಯನ್ ಪೇಂಟ್ಸನ್ನು ಈಗ ಬೈ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಇದರ ಟಾರ್ಗೆಟ್ ಪ್ರೈಸ್ 2650 ಹಾಗೂ ಸ್ಟಾಪ್ ಲಾಸ್ 2265 ಅಂತ ಅವ್ರು ಹೇಳ್ತಾರೆ. ಎರಡನೇ ಷೇರು ಬಲರಾಮ್ಪುರ್ ಚಿನಿ ಮಿಲ್ಸ್, ಇದನ್ನು ಈಗ ಬೈ ಮಾಡ್ಬೋದು. ಇದರ ಟಾರ್ಗೆಟ್ ಪ್ರೈಸ್ 600 ಅಂತ ಅವ್ರು ಹೇಳ್ತಾರೆ ಹಾಗೂ ಸ್ಟಾಪ್ ಲಾಸ್ 532ಕ್ಕೆ ಇಟ್ಕೊಳ್ಬೋದು ಅಂತ ಹೇಳ್ತಾರೆ. ಮೂರನೇ ಷೇರು PCBL, ಇದನ್ನು ಇವಾಗ ಬೈ ಮಾಡ್ಬೋದು. ಇದರ ಟಾರ್ಗೆಟ್ ಪ್ರೈಸ್ 470 ಹಾಗೂ ಸ್ಟಾಪ್ ಲಾಸ್ 408 ಅಂತ ಹೇಳ್ತಾರೆ. ಇನ್ನು ತಜ್ಞರಾದ ಕುನಾಲ್ ಬಾತ್ರಾ ಅವರು ಯಾವ ಷೇರುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಯಾವ ಶೇರನ್ನು ಮಾರಾಟ ಮಾಡ್ಬೋದು, ಸೆಲ್ ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಇನ್ಫೋಸಿಸ್ ಶೇರನ್ನು ಈಗ ಸೆಲ್ ಮಾಡ್ಬೋದು ಹಾಗೂ ಇದರ ಟಾರ್ಗೆಟ್ ಪ್ರೈಸ್ 1390 ಅಂತ ಹೇಳ್ತಾರೆ. ಸ್ಟಾಪ್ ಲಾಸ್ 1465 ರೂಪಾಯಿ. ಅವರು ಸೆಲ್ ಮಾಡಲಿಕ್ಕೆ ಕೊಡುವಂಥ ಎರಡನೇ ಷೇರು MCX, ಇದರ ಟಾರ್ಗೆಟ್ ಪ್ರೈಸ್ 4850 ಹಾಗೂ ಸ್ಟಾಪ್ ಲಾಸ್ 5100 ಅಂತ ಅವ್ರು ಹೇಳ್ತಾರೆ. ಅವರು ಹೇಳುವಂತಹ ಮೂರನೇ ಷೇರು ಯಾವುದು ಅಂದರೆ ಸಂವರ್ಧನ ಮದರ್ಸನ್, ಇದನ್ನು ಸೆಲ್ ಮಾಡ್ಬೋದು. ಇದರ ಟಾರ್ಗೆಟ್ ಪ್ರೈಸ್ 113 ಮತ್ತು ಸ್ಟಾಪ್ ಲಾಸ್ 121 ಅಂತ ಅವ್ರು ಹೇಳ್ತಾರೆ. ವೀಕ್ಷಕರೇ, ಮಾರುಕಟ್ಟೆ ಸೂಚ್ಯಂಕಗಳು ಕುಸಿದಿರುವ ಸಂದರ್ಭ ಯಾವ ಬಗೆಯ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಈಗ ಖರೀದಿಸ್ಬೋದು ಅಂತ ನೋಡೋಣ. ನೋಡಿ, ಬಸವ್ ಕ್ಯಾಪಿಟಲ್ ಸಂಸ್ಥೆಯ ಸಂದೀಪ್ ಪಾಂಡೆ ಅವರು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ವಲಯದಲ್ಲಿ ತಲಾ 5 ಷೇರುಗಳನ್ನು ಖರೀದಿಸಲಿಕ್ಕೆ ಸಲಹೆ ನೀಡಿದ್ದಾರೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಖರೀದಿಸಿ ಅಂದರೆ ಬೈ ಬಗ್ಗೆ ಹೇಳೋದಿದ್ರೆ ಅವರು ಹೇಳುವಂಥದ್ದು, ಮೊದಲನೇದಾಗಿ ICICI ಬ್ಯಾಂಕ್, ಎರಡನೇ ಕಂಪನಿ ಭಾರತಿ ಏರ್ಟೆಲ್ ಷೇರು, ಮೂರನೇದಾಗಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ನಾಲ್ಕನೇ ಷೇರು ಹಿಂದೂಸ್ತಾನ್ ಪೆಟ್ರೋಲಿಯಂ ಅಥವಾ HPCL, ಐದನೇ ಷೇರು ಹಣಕಾಸು ವಲಯದ ಶ್ರೀರಾಮ್ ಫೈನಾನ್ಸ್. ಅವರು ಮಿಡ್ ಕ್ಯಾಪ್ ಸ್ಟಾಕ್ಸ್ ಬಗ್ಗೆನೂ ಒಂದಷ್ಟು 5 ಷೇರುಗಳನ್ನು ಸಲಹೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ವರುಣ್ ಬೇವರೇಜಸ್, ಅವರು ಹೇಳಿರುವಂಥ ಎರಡನೇ ಷೇರು ಇಂಡಿಯನ್ ಹೋಟೆಲ್ಸ್ ಕಂಪನಿ, ಮೂರನೇ ಷೇರು ಅಂಬೆರ್ ಎಂಟರ್ಪ್ರೈಸಸ್, ನಾಲ್ಕನೇ ಷೇರು SRF ಹಾಗೂ ಕೊನೆಯದಾಗಿ ಐದನೇ ಷೇರು ಯಾವುದಂದರೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟನ್ನು ಅವರು ರೆಫರ್ ಮಾಡಿದ್ದಾರೆ. ಇದು ಪ್ರಖ್ಯಾತವಾಗಿರುವ ಮೋತಿಲಾಲ್ ಓಸ್ವಾಲ್ ಪ್ರಕಾರ ಖರೀದಿಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸನ್ನು ಒಂದು ಲಿಸ್ಟನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ICICI ಬ್ಯಾಂಕನ್ನು ಅದು ರೆಫರ್ ಮಾಡಿದೆ. ICICI ಬ್ಯಾಂಕ್ನ ಬೆಳವಣಿಗೆ ಮುನ್ನೋಟ ಬಹಳ ಚೆನ್ನಾಗಿದೆ ಹಾಗೂ ಅಸೆಟ್ ಕ್ವಾಲಿಟಿ ಕೂಡ ಉತ್ತಮವಾಗಿದೆ ಅಂತ ಮೋತಿಲಾಲ್ ಓಸ್ವಾಲ್ ಹೇಳುತ್ತೆ. ಎರಡನೇ ಕಂಪನಿ ಅದು ಯಾವುದು ಹೇಳೋದಂದರೆ L&T, ನಿರ್ಮಾಣ ವಲಯದ ಈ ಕಂಪನಿಯ ಬಂಡವಾಳ ವೆಚ್ಚ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಹಳ ಸದೃಢವಾಗಿದೆ ಅಂತ ಇದು ಹೇಳಿದೆ. ಮೂರನೇ ಕಂಪನಿ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್, ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಸಮೂಹದ ಮಲ್ಟಿ ಬಿಸ್ನೆಸ್ ಮಾಡೆಲ್ ಬಹಳ ಚೆನ್ನಾಗಿದೆ ಹಾಗೂ ಡಿಜಿಟಲ್ ಮತ್ತು ಕನ್ಸ್ಯೂಮರ್ ಸೆಗ್ಮೆಂಟಲ್ಲಿ ಬಹಳ ಚೆನ್ನಾಗಿ ಇದರ ಗ್ರೋತ್ ಇದೆ ಅಂತ ಈ ಮೋತಿಲಾಲ್ ಓಸ್ವಾಲ್ ಅವರದ್ದು ಹೇಳಿದೆ. ಮೂರನೇದಾಗಿ ಭಾರತಿ ಏರ್ಟೆಲ್, ಇದು ಟೆಲಿಕಾಮ್ನಲ್ಲಿ ಬಹಳ ಸದೃಢವಾಗಿ ಬೆಳೀತಾ ಇದೆ ಅಂತ ಹೇಳ್ತಾ ಇದೆ. ಇದು ಟಾಪ್ ಮಿಡ್ ಕ್ಯಾಪ್ ಸ್ಟಾಕ್ಸನ್ನು ಇದು ರೆಫರ್ ಮಾಡಿದ್ದು ಇಂಡಿಯನ್ ಹೋಟೆಲ್ಸ್ ಬಗ್ಗೆ ಹೇಳಿದೆ. ಪ್ರವಾಸೋದ್ಯಮದ ಚೇತರಿಕೆಯ ಲಾಭವನ್ನು ಈ ಕಂಪನಿ ಪಡಿತಾ ಇದೆ ಅಂತ ಅದು ಹೇಳಿದೆ. ಎರಡನೇ ಕಂಪನಿ ಯಾವುದು ಅಂದರೆ
ಡಿಕ್ಸಾನ್ ಟೆಕ್ನಾಲಜೀಸ್ ಇದು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯ ಸರ್ವಿಸ್ ಸೆಕ್ಟರ್ನಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದೆ ಮತ್ತು PLI ಸಪೋರ್ಟ್ ಕೂಡ ಇದಕ್ಕೆ ಇದೆ ಅಂತ ಅದು ಹೇಳುತ್ತೆ. ನಾಲ್ಕನೇ ಕಂಪನಿ BSE ಲಿಮಿಟೆಡ್, ಇದರ ಲಾಭಾಂಶ ಬಹಳ ಚೆನ್ನಾಗಿದೆ ಅಂತ ಮೋತಿಲಾಲ್ ಓಸ್ವಾಲ್ ಹೇಳಿದೆ. ವೀಕ್ಷಕರೇ, ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಸಕ್ರಿಯ ಮತ್ತು ಫಂಡಮೆಂಟಲ್ ಆಗಿ ಉತ್ತಮ ಅನ್ನಿಸಿರುವ ಷೇರುಗಳು ಕಾಯಮಾಗಿ ಇರೋದಿಲ್ಲ ಅಥವಾ ಬೀಳೋದಿಲ್ಲ. ಇಲ್ಲಿ ಏರಿಕೆ ಮತ್ತು ಇಳಿಕೆಗಳು ಬಹಳ ಸ್ವಾಭಾವಿಕವಾಗಿರುತ್ತೆ. ಉದಾಹರಣೆಗೆ ಟಾಟಾ ಗ್ರೂಪ್ನ ಷೇರುಗಳು ಸೋಮವಾರ ಇವತ್ತು ಒಂದೇ ದಿನ ಮಾರುಕಟ್ಟೆ ಮೌಲ್ಯದಲ್ಲಿ 1,49,000 ಕೋಟಿ ರೂಪಾಯಿ ನಷ್ಟಕ್ಕೀಡಾಗಿದೆ. ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್, TCS ಷೇರುಗಳು ಮುಖ್ಯವಾಗಿ ಭಾರಿ ಕುಸಿತಕ್ಕೀಡಾಗಿದೆ. ಹಾಗಂತ ಈ ಷೇರುಗಳಲ್ಲಿ ಹೂಡಿಕೆ ಮಾಡಿರುವವರು ಭಯಪಟ್ಟು ಆ ಥರದಲ್ಲಿ ಷೇರುಗಳನ್ನು ನಾಳೆನೇ ಮಾರಾಟ ಮಾಡಲಿಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಮತ್ತೊಂದು ಕಡೆ ಈ ಷೇರುಗಳಲ್ಲಿ ಹೂಡಿಕೆ ಮಾಡಲು ಬಯಸುವವರಿಗೆ ಈಗ ಒಂದು ಡಿಸ್ಕೌಂಟ್ ದರದಲ್ಲಿ, ಅಗ್ಗದ ದರದಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಇವಾಗ ಮರೆಯೋ ಹಾಗಿಲ್ಲ. ಹಾಗಾಗಿ ಅಂಥವರು ಎಂಟ್ರಿ ಮಾಡ್ಬೋದು. ನೋಡಿ, ಟಾಟಾ ಮೋಟಾರ್ಸ್ ಷೇರಿನ ಪ್ರೈಸಲ್ಲಿ 10% ಇಳಿಕೆ ಆಗಿದೆ. ಕಾರಣ ಅಮೆರಿಕಕ್ಕೆ ಟಾಟಾ ಮೋಟಾರ್ಸ್ನ ಲ್ಯಾಂಡ್ ರೋವರ್ ಕಾರ್ಗಳ ಪೂರೈಕೆ ಕಳೆದ ಏಪ್ರಿಲ್ನಿಂದ ಸ್ಥಗಿತ ಆಗಿರುವಂಥದ್ದು. ಷೇರಿನ ಈಗಿನ ದರ 571 ರೂಪಾಯಿ ಆಸ್ಪಾಸಲ್ಲಿದೆ. ಟಾಟಾ ಮೋಟಾರ್ಸ್ನ ಭಾಗ ಆಗಿರುವಂಥ ಬ್ರಿಟನ್ ಮೂಲದ ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪನಿಯ ಕಾರುಗಳು ಕಳೆದ ಏಪ್ರಿಲ್ ಬಳಿಕ ಅಮೆರಿಕಕ್ಕೆ ಪೂರೈಕೆ ಆಗ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಇದು ತಾತ್ಕಾಲಿಕ ಸ್ಥಗಿತ, ಇದೇನು ಪರ್ಮನೆಂಟ್ ಅಲ್ಲ. ಆದರೂ ಕೂಡ ಹೂಡಿಕೆದಾರರಲ್ಲಿ ಒಂದು ಮಟ್ಟಿನ ಆತಂಕ ಉಂಟಾಗಿದೆ. ಅದು ಷೇರಿನ ದರದ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ. ಎರಡನೇದಾಗಿ ಟಾಟಾ ಗ್ರೂಪಿನ ಟಾಟಾ ಸ್ಟೀಲ್, ಇದು ಕೂಡ ಬಹಳ ಜನಪ್ರಿಯ ಕಂಪನಿ. ಇದರ ಷೇರಿನ ದರದಲ್ಲಿ 18% ಕುಸಿತ ಆಗಿದೆ. ಯಾಕಂದರೆ ಗ್ಲೋಬಲ್ ಟ್ರೇಡ್ ವಾರ್ ಆತಂಕ ಇರುವಂಥದ್ದು. ಮೂರನೇದಾಗಿ ಭಾರತದ ನಂಬರ್ 1 IT ಎಕ್ಸ್ಪೋರ್ಟ್ ಕಂಪನಿ ಆಗಿರುವ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕಂಪನಿಯ ಷೇರಿನ ಮಾರುಕಟ್ಟೆ ಮೌಲ್ಯದಲ್ಲಿ ಸೋಮವಾರ ಒಂದೇ ದಿವಸ 47,500 ಕೋಟಿ ರೂಪಾಯಿ ನಷ್ಟ ಆಗಿದೆ. ಸಮೂಹದ ಮತ್ತೊಂದು ಪ್ರಮುಖ ಕಂಪನಿಯಾದ ಟೈಟಾನ್ ಷೇರಿನ ಮಾರುಕಟ್ಟೆ ಬಂಡವಾಳ ಮೌಲ್ಯದಲ್ಲಿ 6,400 ಕೋಟಿ ರೂಪಾಯಿ ನಷ್ಟ ಆಗಿದೆ. ಷೇರು ಮಾರುಕಟ್ಟೆ ಸೂಚಕಗಳು ಕುಸಿದಿರುವ ಈ ಸಂದರ್ಭ ಹೂಡಿಕೆದಾರರು ಏನು ಮಾಡಬಹುದು? ತಜ್ಞರು ಏನು ಹೇಳ್ತಾರೆ ನೋಡಿ. ಮೊದಲನೇದಾಗಿ ಭಯ ಪಡಬಾರ್ದು, ಟೆನ್ಷನ್ಗೆ ಒಳಗಾಗಬಾರ್ದು. ಎರಡನೇದಾಗಿ ನಿಮ್ಮ ಷೇರು ಹೂಡಿಕೆಯ ಖಾತೆಯನ್ನು, ಸ್ಟಾಕ್ ಅಕೌಂಟನ್ನು ರಿವ್ಯೂ ಮಾಡಿ. ಮೂರನೇದಾಗಿ ಹೂಡಿಕೆಯನ್ನು ಡೈವರ್ಸಿಫೈ ಅಂದರೆ ವೈವಿಧ್ಯಮಯ ಮಾಡಿ ಅಂತ ಹೇಳ್ತಾರೆ. ಅಂದರೆ ಹೂಡಿಕೆದಾರರು ಈ ಸಂದರ್ಭ ಬಹಳ ಎಚ್ಚರಿಕೆಯಿಂದ ಕಾದು ನೋಡಬೇಕು. ಒಳ್ಳೆಯ ಷೇರುಗಳು ಕಡಿಮೆ ದರದಲ್ಲಿ ಸಿಗುವಾಗ ಅದನ್ನು ಬೈ ಮಾಡಬಹುದು, ಮಾರ್ಕೆಟ್ಗೆ ಎಂಟ್ರಿ ಆಗ್ಬೋದು. ಹೀಗಿದ್ರೂ ಕೂಡ ಸ್ಟಾಪ್ ಲಾಸ್ ಹಾಕ್ಕೊಂಡು ಎಚ್ಚರಿಕೆಯಿಂದ ಬೈ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ತಾಳ್ಮೆಗೆಟ್ಟು ಭಾವನಾತ್ಮಕವಾದ ನಿರ್ಧಾರವನ್ನು ಕೈಗೊಳ್ಳಬಾರ್ದು. ಇನ್ವೆಸ್ಟರ್ಸ್ ಮತ್ತು ಟ್ರೇಡರ್ಸ್ ಇಬ್ಬರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಅವ್ರು ಭಾಳ ಕೂಲ್ ಆಗಿರುವಂಥದ್ದು ಇಂಪಾರ್ಟೆಂಟು. ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ SIP ಮೂಲಕ ಇನ್ವೆಸ್ಟ್ ಮಾಡೋರು ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕು. ಹಠಾತ್ತಾಗಿ ನಿಲ್ಲಿಸಲಿಕ್ಕೆ ಹೋಗಬಾರ್ದು. ಒಂದು ಡಿಸಿಪ್ಲಿನ್ ಇರಬೇಕು ಹೂಡಿಕೆಯಲ್ಲಿ, ಅದನ್ನು ಶಿಸ್ತುಬದ್ಧವಾಗಿ ಮುಂದುವರಿಸಬೇಕು. ಬುದ್ಧಿವಂತರು ಈಗ ಕ್ವಾಲಿಟಿ ಷೇರುಗಳನ್ನು ಖರೀದಿ ಮಾಡ್ತಾರೆ, ಪೋರ್ಟ್ಫೋಲಿಯೋಗಳನ್ನು ರಿವ್ಯೂ ಮಾಡಲಿಕ್ಕೆ ಹೋಗ್ತಾರೆ ಮತ್ತು ಡೈವರ್ಸಿಫಿಕೇಷನ್ ಅನ್ನು ಕಾಯ್ದುಕೊಳ್ತಾರೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಥವಾ SIP ಕಂಟಿನ್ಯೂ ಮಾಡ್ತಾರೆ. ಆದರೆ ಲಂಸಮ್ ಆಗಿ ಇವಾಗ ಹೂಡಿಕೆ ಮಾಡೋದು ಅಷ್ಟು ಸೇಫ್ ಅಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅದನ್ನು ಅಂದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು ಅಂತ. ಇನ್ನು ಮಾರುಕಟ್ಟೆಯ ಏರಿಳಿತಗಳ ಸಂದರ್ಭ ಸ್ಟೇಬಲ್ ಆಗಿರುವಂಥ ಅಥವಾ ಕಡಿಮೆ ಏರಿಳಿತ ಎದುರಿಸುವಂಥ ಕೆಲವೊಂದು ಸೆಕ್ಟರ್ಗಳಿರುತ್ತೆ. ಅದನ್ನು ಹೂಡಿಕೆಗೆ ಆಯ್ಕೆ ಮಾಡ್ಕೊಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯುಟಿಲಿಟಿ ಸೆಕ್ಟರ್ ಇರ್ಬೋದು, ಟೆಲಿಕಾಮ್ ಇರ್ಬೋದು, ಡಿಫೆನ್ಸು, ಫಾರ್ಮಾ, ಕನ್ಸ್ಯೂಮರ್ ಗೂಡ್ಸ್ ಇತ್ಯಾದಿ ಸೆಕ್ಟರ್ಗಳಲ್ಲಿ ಏನಾಗ್ತಂದರೆ ಎನಿ ಟೈಮಿಗೆ ಅಲ್ಲೊಂದು ಸ್ಟೇಬಲ್ನೆಸ್ ಇರುತ್ತೆ. ಇನ್ನು ದೀರ್ಘಾವಧಿಯ ಹೂಡಿಕೆಗೆ ಗಮನ ಕೊಡಿ ಅನ್ನುವಂಥದ್ದು. ಅಂದರೆ ಈಗಿನ ತಾತ್ಕಾಲಿಕ ಏರಿಳಿತಗಳನ್ನು ಲೆಕ್ಕಿಸಬೇಡಿ ಅಂತ. ನಿಮ್ಮಲ್ಲಿರುವ ಎಲ್ಲ ಹೂಡಿಕೆಯನ್ನು ಕೂಡ ಕೇವಲ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಕೂಡ ಅಷ್ಟು ಒಳ್ಳೆಯದಲ್ಲ. ಷೇರು, ಮ್ಯೂಚುವಲ್ ಫಂಡು, ಚಿನ್ನ, ರಿಯಲ್ ಎಸ್ಟೇಟು, ಬ್ಯಾಂಕ್ FD, PPF ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅನ್ನು ಹಂಚಿಕೊಳ್ಳಬೇಕು ಅಂತ. ಅದ್ರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇರ್ಬೋದು, ಅದನ್ನು ಕೂಡ ಈಗ ಮಾಡಿ ಇಟ್ಕೊಳ್ಳುವಂಥದ್ದಿಗೆ ಯಾವತ್ತೂ ಮರಿಬಾರ್ದು ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಇಂಥ ಉಪಯುಕ್ತವಾದಂತಹ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.